ಬಂದಿದ್ದೇವೆ, ಜೋರು ಮಳೆ ಬಂತು ನೋಡಿ. ತಡಿಯ ಮಳೆ 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 ಅಂತ ಬಂದರೆ ಮನೆ ಮಕ್ಕಳನ್ನು ಕರ್ಕೊಂಡು ಬೇಡ ಹೇಳಿದ್ರು, ಬಂದ್ಬೇಕಿತ್ತು ಬಂದು ಜೋರು ಮಳೆ ಬಂತು. ನಿಂತಿದ್ದೇವೆ. ಇದು ನೆಕ್ಸ್ಟ್ ಡೇ ಬಂದು ನೆಕ್ಸ್ಟ್ ಡೇ ನಾವು ದೇವಸ್ಥಾನಕ್ಕೆ ಹೋಗುವ ಅಂತೇಳಿ ಹೊರಟಿದ್ದೇವೆ. ನಾನು ಅಮ್ಮ ತಂಗಿ ಬರಲಿಲ್ಲ. ತುಂಬ ಸಮಯದಿಂದ ಈ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ, ಹೋಗೋಕ್ಕಾಗಿಲ್ಲ. ಇವತ್ತು ಕಾಲ ಕೂಡಿ ಬಂತು, ಸೊ ಹೊರಟಿದ್ದೇವೆ. ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೇವೆ. ಈ ಪ್ಲೇಸ್ ತುಂಬ ಸ್ಪೆಷಲ್ ಗೊತ್ತಾ. ನಾವು ಸಣ್ಣದಿಂದ ಓಡಾಡಿದ ಸ್ಥಳ. ನನ್ನ ಮಗ ಹುಟ್ಟಿದಾಗ ಫಸ್ಟಿಗೆ ದೇವಸ್ಥಾನ ಕರ್ಕೊಂಡು ಹೋಗ್ತಾರಲ್ಲ ಬಾಳೆಹಣ್ಣು, ಆವಾಗ ಒಮ್ಮೆ ಹೋಗಿದ್ದೆ. ಮತ್ತು ರಾತ್ರಿ ಉತ್ಸವ ಇತ್ತು ಇಲ್ಲಿ. ಯಾವಾಗೂ ಉತ್ಸವ ಆಗುವಾಗ ನಮ್ಮ ಮನೆ ಹತ್ರ ಸೇಮ್ ಟೈಮಲ್ಲೇ ಉತ್ಸವ ಬರ್ತದೆ. ಹಾಗಾಗಿ ಉತ್ಸವಕ್ಕೆ ಹೋಗೋಕ್ಕಾಗಿಲ್ಲ. ಒಂದು ಸತಿ ಏನೋ ಹೋಗಿದ್ದೆ, ಎಷ್ಟೋ ಸಮಯ ಆಮೇಲೆ ನೆಕ್ಸ್ಟ್ ಈಗ ಹೋಗ್ತಾ ಇದ್ದೇನೆ. ಸಣ್ಣದಿರುವಾಗ ಇಲ್ಲೇ ಇದ್ವಿ, ಆವಾಗ ನಡ್ಕೊಂಡು ಹೋಗಿ ಬಂದದ್ದುಂಟು ಎಷ್ಟೋ ಸತಿ ಉತ್ಸವಕ್ಕೆ ರಾತ್ರಿ ಎಲ್ಲ. ಈಗ ತಗೊಂಡೋಗ್ತೀಯಾ ಕಳ್ಳಿ? ದೇವಸ್ಥಾನದ ಒಳಗೆಲ್ಲ ವಿಡಿಯೋ ಮಾಡೋಕ್ಕಿಲ್ಲ. ಒಳಗೆ ದೇವರು ಸ್ವಲ್ಪ ಹಿಂದ್ಗಡೆ ಉಂಟು, ಕತ್ತಲ್ ಅಂತ ಅನಿಸ್ತದೆ. ಒಂದು ದೇವರು ತಂತಾನೆ ಮೂಡಿದ್ದು ಅಲ್ಲಿ. ವೀರಭದ್ರ ದೇವಸ್ಥಾನ ಮೋಸ್ಟ್ಲಿ. ನೀನು ತೆಗ್ದಾಗ ಮಾಡಬೇಡ. ನಾಗನದ್ದು ಮತ್ತು ಇದು ಪುಷ್ಕರಣಿ. ನೋಡು ಇಲ್ಲಿ ಬಾ. ಆಯ್ತಮ್ಮ, ನೀನು ಹೈಪರ್ ಆಗ್ಬೇಡ. ಹೊಳೆ ಉಂಟು ಸುವರ್ಣ ನದಿ. ಮಗ ಹೋಗ್ಬೇಕಂತೇಳಿ ಅಲ್ಲಿ ಆಚೆ ಹೋಗಬೇಕು. ಸುವರ್ಣ ನದಿ ತುಂಬ ಒಳಗೆ ಸಹ ಹೋಗಬೇಕು. ಮತ್ತು ಇದು ಕಟ್ಟೆ ಪೂಜೆ ಎಲ್ಲ ಆಗ್ತದೆ ಅಲ್ಲಿ. ನಾವು ಬೆಳಿಗ್ಗೆ ಬೇಗ ಇದು ಕಟ್ಟೆಗೆ ಸುತ್ತ ಹಾಕಿ ಬರ್ತಿದ್ವಿ. ಅಲ್ಲಿಂದ ನೆಕ್ಸ್ಟ್ ನಾವು ಕಡಿಯಳಿ ದೇವಸ್ಥಾನಕ್ಕೆ ಹೋದ್ವಿ. ಕಡಿಯಳಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿದ್ವಿ ಲಾಸ್ಟ್ ಟೈಮ್. ಜೀರ್ಣೋದ್ಧಾರ ಎಲ್ಲ ಆಗಿತ್ತು, ತುಂಬ
ತುಂಬ ಜನ ಬಂದಿದ್ರು ಶುಕ್ರವಾರ. ಅಲ್ಲಿ ದೇವಸ್ಥಾನ ದರ್ಶನ ನೋಡ್ಕೊಂಡು ತೀರ್ಥ ಪ್ರಸಾದ ತಗೊಂಡು ಅಲ್ಲಿಂದ ಊಟ ಮಾಡ್ಕೊಂಡು ಸೀದಾ ಮನೆಗೆ ಹೋದ್ವಿ. ಹೌದೌದು ನೋಡಿ ಮರದ್ದು ಇದೆಲ್ಲ ಮಾಡಿ ತುಂಬ ಚೆನ್ನಾಗಿದೆ ನೋಡು. ಉತ್ಸವವಾ? ಅದೇ ಉತ್ಸವ, ಇದು ಜೀರ್ಣೋದ್ಧಾರ ಬೇರೆ ಕೆಲಸ ಎಲ್ಲ ಅವ್ರಿಗೆ ಮಾಡಿದ್ರು. ಅಂತ ಏನಿದೆ ಅಂತ ಆಗ್ತದೆ. ಹೌದಾ ಪುನರ್